the next day. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಏನಪ್ಪ ಅಂದರೆ ನಿನ್ನೆ ಎಲ್ಲಿ ಸ್ಟೇ ಆಗಿದ್ದು ಅಂತ ನೋಡಿದ್ರಿ. ಗೋಪ್ರೋ ಒಂದು ಸ್ವಲ್ಪ ಹಾಳಾಗಿರೋದ್ರಿಂದ ಮೊಬೈಲಲ್ಲಿ ವಿಡಿಯೋ ಶೂಟ್ ಮಾಡಬೇಕಾಯ್ತು. ಶೂಟ್ ಮಾಡಿದ್ದು ಒಂದು ಸ್ವಲ್ಪ ಎಲ್ಲ ಹಾಳಾಯಿತು. ಸೊ ಏನಪ್ಪ ಅಂದರೆ ಇವಾಗ ನೆಕ್ಸ್ಟು ಸೀದಾ ಇನ್ನು ಅದೇ ನಮ್ಮ ಡೆಸ್ಟಿನೇಷನ್ ಏನಿತ್ತಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ, ಕಲ್ಲು ವಾಟರ್ ಫಾಲ್ಸು. ಬನ್ನಿ ಬೈಕಲ್ಲಿ ಸಿಗೋಣ. ಏನು ಮಸ್ತ್ ಐತೆ ಬ್ರೋ. ಇಲ್ಲಿ ನೋಡ್ರಿ ಬ್ರೋ, ಇದ್ರೊಳಗೆ ಕಾಣತೈತೆ ಇಲ್ಲ ಗೊತ್ತಿಲ್ಲ. ನಮ್ಮ ಅಲ್ಟಿಮೇಟ್ ಬ್ಯೂಟಿ ಆಫ್ ಮಹಾರಾಷ್ಟ್ರ. ಫುಲ್ ಮಂಜು ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಲೆಟ್ಸ್ ಗೋ ಟು ಕಲ್ಲು ವಾಟರ್ ಫಾಲ್ಸ್. ಏನು ವ್ಯೂ ಇದೆ ಗೊತ್ತಾ, ಸಾಕರ್. ಫುಲ್ಲು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಎಸ್, ಅಲ್ಟಿ ಬ್ರೋ, ಅಲ್ಟಿ. ಓ ಮೈ ಗಾಡ್, ಹೆವೆನ್. ಫುಲ್ ಮಂಜು, ಫುಲ್ ಫಾಗ್ ತುಂಬ್ಕೊಂಡಿದೆ. ಏನು ಅಂದರೆ ಈ ಕ್ಯಾಮ್ರಾದಲ್ಲಿ ಎಷ್ಟು ಕ್ಯಾಪ್ಚರ್ ಆಗ್ತಿದೆಯಾ ಗೊತ್ತಿಲ್ಲ ನನಗೆ. ಮಾತ್ರ ದಿ ಅಲ್ಟಿ. ಹೇಗೆ ನಮ್ಮ ಮಡಿಕೇರಿ ಚಿಕ್ಕಮಂಗ್ಳೂರು ಇರುತ್ತಲ್ವ, ಅದೇ ಥರ ಇದೆ ಇದು ಫಾಲ್ಸ್. ಅಲ್ಲೊಂದು ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚಿಕ್ಕ ಫಾಲ್ಸ್ ಈ ಘಾಟಲ್ಲಿ ತುಂಬ ಸಿಗುತ್ತೆ. ಇದು ಘಾಟ್ ಹೆಸ್ರೇನೋ ಯಾವುದೋ ಘಾಟ್ ಇದೆ ಬ್ರೋ, ಬೈಕ್ ಬರ್ತಾಯಿಲ್ಲ. ಯಾವ ಘಾಟ್ ಅಂತೇಳಿ ಗೊತ್ತಾಗ್ತಿಲ್ಲ. ಈ ಘಾಟಲ್ಲಿ ಮಾತ್ರ ತುಂಬ ಫಾಲ್ಸ್ ಇದೆ. ಈಗ ಅಲ್ಲೊಂದು ಬೀಳ್ತಾ ಇತ್ತು ಫಾಲ್ಸು, ಸಖತ್ತಾಗಿದೆ. ಮಳೆ ಬೇರೆ ಬರ್ತಾ ಇದೆ. ಒಂದು ಸ್ವಲ್ಪ ಇಷ್ಟೇ ಇರಲಿ, ಮಳೆ ಜಾಸ್ತಿ ಬೇಡ, ಅಷ್ಟೇ ಕೇಳ್ಕೊಳ್ಳೋದು. ಮತ್ತೇನು ಇಲ್ಲ ದೇವ್ರೆ, ಮತ್ತೇನು ಬೇಡ, ಅಷ್ಟೇ ಇಷ್ಟೇ, ಜಾಸ್ತಿ ಮಳೆ ಬೇಡ, ಜಾಸ್ತಿ ಮಳೆ. ಅಲ್ಟಿ. ಇಲ್ಲೊಂದು ಫಾಲ್ಸ್ ಕಾಣ್ತಾ ಇತ್ತು, ಆ್ಯಕ್ಚುಲಿ ಸಖತ್ತಾಗಿದೆ ಗೊತ್ತಾ ಫಾಲ್ಸ್. ಇಲ್ಲೊಂದು ಚಿಕ್ಕ ಫಾಲ್ಸ್ ಇದೆ, ಅಲ್ಟಿ ಬ್ರೋ. ನೋಡಿ ಯಾವ ಥರ ಇದೆ ಫಾಲ್ಸು ನಮ್ಮ ಮೇಲ್ಗಡೆ. ಖಾಲಿ ಸಾಂಗ್ಸ್ ಅಷ್ಟೇ ಹಾಕ್ತೀನಿ. ಇದು ಟನಲು. ವಾಟ್ ದ ಹೆಲ್ ಬ್ರೋ. ಈ ಟನಲ್ ಒಳಗಿದ್ದೆಲ್ಲ ನೀರು ಬೀಳ್ತಾ ಇದೆ. ಇಲ್ಲಿ ಟನಲ್ ಫುಲ್, ಈ ಟನಲು ಯಾವ ಘಾಟ್ ಗುರು ಇದು.
ಕ್ಯಾಮ್ರಾದಲ್ಲಿ ಏನು ಕಾಣ್ತಾ ಇದೆಯಲ್ಲ ಗೊತ್ತೇ ಆಗ್ತಾ ಇಲ್ಲ ನನಗೆ. ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆ ಈ ಥರ ಇದೆ ಅಂತೇಳಿ. ಒಂದು ಸಲ ಬನ್ನಿಯಪ್ಪ ಇಲ್ಲಿ ಸಾಕು, ಒಂದು ಸಲ. ಏನು ಬ್ಯೂಟಿಯೋ ಹೋ. ಮೇಲ್ಗಡೆಯಿಂದ ನೀರು ಬೀಳ್ತಾ ಇದೆ ಫುಲ್ಲು. ತೋರಿಸ್ಕೊಂಡು ಹೋಗ್ಬೋದಿದ್ರೆ ತೋರಿಸ್ಕೊಂಡು ಹೋಗ್ಬೋದು, ಬೇಡ ಅಂದರೆ ಸೈಡಿಂದ ಹೋಗ್ಬೋದು ಅಷ್ಟೇ. ನಾವು ಮಾತ್ರ ಕ್ಯಾಮ್ರಾ ಇರೋ ಕಾರಣ ಸೈಡಿಂದ ಹೋಗ್ತಾ ಇದ್ದೀವಿ. ಕ್ಯಾಮ್ರಾ ಇರೋ ಕಾರಣ ಸೈಡಿಂದ ಹೋಗ್ತಾ ಇದೀವಿ. ಹಾ ಎಸ್ಕೇಪ್ 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 ಎಸ್ಕೇಪ್. ಒಂದು ಸ್ವಲ್ಪ ಗಾಳಿ ಇದ್ದರೆ ಫುಲ್ಲು ರೋಡ್ ತನಕನೂ ಬಂದುಬಿಡುತ್ತೆ ನೀರು. ಇಲ್ಲ ಓ ಮೈ ಗಾಡ್. ಯಾವ ಘಾಟ್ ಅಂತೇಳಿ ನಾನು ನಿಮ್ಗೆ ಮೆನ್ಷನ್ ಮಾಡಿರ್ತೀನಿ. ಇವಾಗ ನಾವು ಕಲ್ಲು ವಾಟರ್ ಫಾಲ್ಸ್ಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಇದನ್ನು ಬೇಗ ಸ್ಕಿಪ್ ಮಾಡ್ತಿದ್ದೀನಿ. ನಾಳೆ ಮಾರ್ನಿಂಗ್ ಬಂದು ಬೆಳಗ್ಗೆ ಇದ್ರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ. ಫಸ್ಟ್ ನಂಗೆ ಇದು ಒಂದು ಕಲ್ಲು ವಾಟರ್ ಫಾಲ್ಸ್ ನೋಡಬೇಕು. ಅಲ್ಟಿ ಎಷ್ಟು ಫಾಲ್ಸ್ ಏನು ಲೆಕ್ಕ ಹಾಕಿದ್ರು ಸಿಗಲ್ಲ ಇಲ್ಲಿ. ಫುಲ್ಲು ಇಲ್ಲಿ ಎಲ್ಲಿ ನೋಡ್ತೀರಾ ನೀವು ಎಲ್ಲ ಕಡೆ ನಿಮ್ಗೆ ಫಾಲ್ಸೇ ಕಾಣುತ್ತೆ. ಫುಲ್ ಎಲ್ಲಿ ನೋಡಿದ್ರು ಫಾಲ್ಸ್. ಹೆವಿ ಇದೆ ಬ್ರೋ, ಹೆವಿ. ಇವಾಗ ಸ್ವರ್ಗಲೋಕದಿಂದ ಈಚೆ ಕಡೆ ಬಂದಂಗೆ ಅನ್ನಿಸ್ತಾ ಇದೆ. ಇದು ಸ್ವರ್ಗನೇ, ಬಟ್ ಸ್ವರ್ಗದಿಂದ ಸ್ವಲ್ಪ ಈಚೆ ಬಂದು ಇದೆ. ಈ ಥರ ಇದೆ. ಇನ್ನು ಕಲ್ಲು ವಾಟರ್ ಫಾಲ್ಸ್ ಯಾವ ಥರ ಇರಬಾರ್ದು ಬ್ರೋ. ದಿ ಅಲ್ಟಿಮೇಟ್. ಎಲ್ಲಿ ನೋಡಿದ್ರು ವಾಟರ್ ಫಾಲ್. ಕಲ್ಲು ವಾಟರ್ ಫಾಲ್ ಮೀನಿಂಗ್ ಏನಂತೇಳಿ ಗೊತ್ತಾಗ್ತಿಲ್ಲ ನನಗೆ ಆ್ಯಕ್ಚುಲಿ. ಇನ್ ಕೇಸ್ ಕಾಲು ಅಂತೇಳಿ ಊರೇನಾದರೂ ಇದೆಯಾ ಅಥವಾ ಹೇಗೆ, ಬಟ್ ಎಲ್ಲಿ ನೋಡಿದ್ರು ವ್ಯೂ ಪಾಯಿಂಟ್.
ಎಷ್ಟು ವಾಟರ್ ಫಾಲ್ಸು, ಒಂದಲ್ಲ ಎರಡಲ್ಲ ಬ್ರೋ, ಒಂದು ಹತ್ರ ಒಂದು 100-200 ವಾಟರ್ ಫಾಲ್ಸೇ ಇದೆ ಅನಿಸುತ್ತೆ ಇಲ್ಲಿ. ಇವನ್ಯಾರೋ ಹೀರೋ. ಇದು ಒಂದು ವಾಟರ್ ಫಾಲ್ಸು. ಇಲ್ಲಿ ಎಲ್ಲ ಎಷ್ಟು ಬೇಕು ಬ್ರೋ ವಾಟರ್ ಫಾಲ್ಸು, ಎಷ್ಟು ಬೇಕು. ಎಷ್ಟು ಫಾಲ್ಸ್ ನೋಡಿದ್ರಿ ಲೆಕ್ಕ ಮಾಡಿ ನೀವೇ. ನಾನೆಷ್ಟು ತೋರಿಸಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಹೆವಿ ದಿ ಅಲ್ಟಿ ಇಲ್ಲಿದೆ. ಓ ಮೈ ಗಾಡ್, ದ ಬಂಡಲ್ ಆಫ್ ಫಾಲ್ಸ್ ಅಂತಾರಲ್ಲ, ಮೇ ಬಿ ಇದೆ ಇರ್ಬೋದು. ದ ಬಂಡಲ್, ದ ಬಂಚ್, ಇಲ್ಲಿ ಫಾಲ್ಸು, ಎಲ್ಲ ಕಡೆನೂ ಫಾಲ್ಸೇ 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 ಫಾಲ್ಸ್ ಫಾಲ್ಸೇ ಫಾಲ್ಸ್. ನಂಗೆ ಅನ್ನಿಸ್ತಾ ಇದೆ ಇಡೀ ರಾತ್ರಿ ನಾನು ಇವತ್ತು ಫಾಲ್ಸ್ ಅಂದ್ಕೊಂಡೇ ಇರ್ತೀನಿ ಅಂತೇಳಿ. ನನಗೆ ಯಾಕೋ ಹಂಗೆ ಅನ್ನಿಸ್ತಾ ಇದೆ. ಯಾವನ್ ಗುರು ಇವನು, ಸಡೆ ನನ್ನ ಮಗ ಹಾರ್ನು ಹಾಕಿಲ್ಲ, ಹಂಗೆ ಹೋಗ್ತಾನೆ ಸೈಡಲ್ಲಿ ಪಕ್ಕದಲ್ಲಿ. ನಾನು ನೋಡಿದರೆ ಶೂ ನೋಡ್ಕೊಳ್ತಾ ಇದ್ದೀನಿ. ಶೂ ಇವತ್ತೇ ಹೊಸ್ತು ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ. ಎಷ್ಟು ಬೇಗ ಇದಾಗಿಬಿಡೋದ. ಬ್ಯಾಕ್ ಸೈಡ್ ನಂಬರ್ ಪ್ಲೇಟು ಇಲ್ಲ. ಬೆಳಗ್ಗೆ ಬರಬೇಕಾದ್ರೆ ಬಿದ್ದೋಗ್ಬಿಟ್ಟಿದೆ. ಬ್ಯಾಗಲ್ಲಿ ಇಟ್ಕೊಂಡ್ಬಂದಿದ್ದೀವಿ, ಅದು ಇದು ತರಬೇಕಿತ್ತು ಆ್ಯಕ್ಚುಲಿ. ತಂದಿಲ್ಲ ನಂಬರ್ ಪ್ಲೇಟು. ಪೊಲೀಸ್ ಹಿಡಿದ್ರು ಅಂದರೆ ಪಕ್ಕ 500 ರೂಪೀಸ್. ಗುನ್ನ 500 ಅಂತೂ ಫಿಕ್ಸ್ ಅನಿಸುತ್ತೆ. ಅದೇ ಅಂದ್ಕೊಳ್ತಾ ಇದ್ದೆ, ಇವತ್ತೇನಪ್ಪ ಇಲ್ಲಿ ಪೊಲೀಸೇ ನಿಂತ್ಕೊಳ್ಳಲ್ವಾ, ಮಳೆ ಸಲುವಾಗಿ ನಿಂತ್ಕೊಂಡಿಲ್ಲ ಅಂತೇಳಿ. ನೋಡಿದ್ರೆ ಇಲ್ಲೇ 2 ಹತ್ರ ನಿಂತ್ಕೊಂಡವ್ರೆ ಪೊಲೀಸು. ಅದಲ್ಲದೆ ನಮ್ಮ KA ಗಾಡಿಗಳು, ಅವ್ರಿಗೂ ತುಂಬ ಏನು ಬ್ಯೂಟಿ. ಕ್ಯಾಮ್ರಾ ಆಫ್ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಕ್ಯಾಮ್ರಾ ಆಫ್ ಮಾಡೋದಂತೂ ಖಂಡಿತ ಸಾಧ್ಯನೇ ಇಲ್ಲ. ಕ್ಯಾಮ್ರಾ ಆಫ್ ಮಾಡೋಕ್ಕಂತೂ ಮನಸ್ಸೇ ಬರ್ತಾಯಿಲ್ಲ. ಈ ಬ್ಯೂಟಿ ಮತ್ತೆ ಬೆಟ್ಟ ಯಾವ ಥರ ನಿಂತ್ಕೊಂಡಿದ್ದಾವೆ. ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವ, ಹೇಗೋ ಗೊತ್ತಾಗ್ತಿಲ್ಲ ನನಗೆ. ಇಲ್ಲೇ ಇದೆ ಅಂತ ಕೆಲವು ವಾಟರ್ ಫಾಲ್ಸ್. ಭಯ್ಯಾ गाइड मिलेगा? गाइड भैया
कितने लेते हैं इधर? 1000 ज़्यादा हो गया। चालू है क्या गोप्रो? हाँ चालू है। हमारा रिकॉर्ड हो जाए। कट करो। नहीं ये कट कर देता हूँ, कट कर देता हूँ। ना 7409 फॉलोअर्स कितने आपके? नहीं अभी अभी स्टार्ट किया है बस। MT पायलट कन्नड़ा। कहाँ है भाई? जायचं का नाही? ये आप ही डाल दो, ले लो। कुठे गेलते तुम्ही पहिल्यांदा? नहीं अभी इधर ही पहले राइड, इतना बड़ा राइड इधर ही आया हूँ मैं। हाँ क्या भाई चाहिए आपको गाइड? गाइड के कितना दोगे बोलो ना उसको। ज़्यादा होता है वो 1000 रुपीज़। अभी कैसा जाना क्या बोलिए एक बार? सर 7000 बोल रहे हो। 7000? हार्ट अटैक आता था अभी मेरे को। अटैक आ जाएगा। नहीं है कैसे जाने का बोलिए, कैसे जाने का? 400 मध्ये ಇಲ್ಲಿಂದ ಒಳಗಡೆ ಹೋಗ್ಬೇಕಂತ 60 ರೂಪೀಸ್ ತೊಗೊಂಡಿದ್ದಾರೆ. ಇವಾಗ 60 ರೂಪೀಸ್ ತೊಗೊಂಡಿದ್ದಾರೆ. ಪಾರ್ಕಿಂಗ್ ಚಾರ್ಜ್ ಇರಬೇಕು ಮೇ ಬಿ, ನೋಡೋಣ ಬನ್ನಿ. ವಿದೌಟ್ ಗೈಡ್ ಬಿಡ್ತಾರಾ ಇಲ್ವೋ ಗೊತ್ತಿಲ್ಲ, ಹಾಗೆ ಬಂದುಬಿಟ್ಟಿದ್ದೀವಿ. ಅಲ್ಲೊಬ್ರು ಹೇಳಿದರು ಗೈಡ್ ಅಂತೂ ಕಂಪಲ್ಸರಿ ಅಂತೇಳಿ, ನೋಡ್ಬೇಕು ಇವಾಗ. ಕಂಪಲ್ಸರಿ ಗೈಡ್ ಒಂದು ಗ್ರೂಪಿಗೆ 500 ರೂಪೀಸ್ ಏನೋ ತೊಗೊಳ್ತಾರಂತವ್ರು ಚಾರ್ಜಸ್ಸು. ಸೊ ಅಲ್ಲಿ ಯಾರಾದರೂ ಇದ್ದರೆ ಶೇರಲ್ಲಿ ಹೋಗ್ಬೋದು. ತುಂಬ ವಾಟರ್ ಕ್ರಾಸಿಂಗ್ಸ್ ಎಲ್ಲ ಇದೆ ಈ ಥರ ಸಿಕ್ಕಾಪುಟ್ಟ. ಆದರೆ ನಾವು ವಾಟರ್ ಕ್ರಾಸಿಂಗ್ ಮಾಡಲ್ಲ, ಯಾಕಂದರೆ ಶೂಸು ಇವತ್ತಷ್ಟೇ ಓಪನಿಂಗ್ ಮಾಡಿದ್ದೀನಿ. ಸೊ ಅದಕ್ಕೆ ಇದು ಒಂಥರ ಆಫ್ ರೋಡಿಂಗ್ ಥರನೇ ಇದೆ. ಅಷ್ಟೊಂದೆಲ್ಲ ರೋಡು ಅದೆಲ್ಲ ಇದಾಗಿಲ್ಲ ಇಲ್ಲಿ. ಅಮ್ಮ ಯಾರು ಗೈಡ್ ಬೇರೆ ತೊಗೊಂಡಿಲ್ಲ ನಾವು. ನೋಡ್ಬೇಕೀಗ ಏನಿರುತ್ತೋ ಏನಿಲ್ವೋ ಒಂದು ಗೊತ್ತಾಗ್ತಿಲ್ಲ. ಏನು ರೋಡು, ಹೋ ಕ್ಯಾಮ್ರಾ ಆಫ್ ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ, ಆ ಥರ ಇದೆ ಗುರು ಪ್ಲೇಸ್ ಇದು. ಅಜ್ಜಿ ಎಮ್ಮೆ ಕಾಯ್ತವ್ರೆ. ಸಖತ್ತಾಗಿದೆ ಇಲ್ಲಿ, ಚಿಕ್ಕ ಪುಟ್ಟದೆಲ್ಲ ಸಖತ್ತಿದೆ ಪ್ಲೇಸ್. ಇಲ್ಲಿ ನೀರೆಲ್ಲ ಇಲ್ಲಿಂದ ತರ್ತಾರ, ನೀರು ಇಲ್ಲೆಲ್ಲ ಹಿಡ್ಕೊಂಡು ಹೋಗ್ತದೆ. ಐ ಥಿಂಕ್ ಇಲ್ಲೇ ಗಾಡಿ ಇಡಬೇಕು ಅನ್ಕೋತೀನಿ. भैया कालू वाटरफॉल्स ये ರಸ್ತಾ ಎಲ್ಲಿ ತನಕ ಹೋಗುತ್ತಾ, ಈ ರಸ್ತಾ ಹೋಗುತ್ತಲ್ಲ ಅದೇ ಕಾಲು ವಾಟರ್ಫಾಲ್ಸ್ಗೆ ಹೋಗುತ್ತಾ. ವಾಟರ್ ಕ್ರಾಸಿಂಗ್ ಇಲ್ಲಿ ಫುಲ್ಲು ಮಳೆ ಆದರೆ ಯಾವ ಥರ ಇರ್ಬೋದು ಪ್ಲೇಸು.
ಮೋಸ್ಟ್ಲಿ ಇಲ್ಲೇ ಗಾಡಿ ಇಟ್ಟು ಹೋಗಬೇಕು ಅನ್ಕೋತೀನಿ ನಾನಂತರೂ. ಯಾಕಂದರೆ ಇಲ್ಲಿಂದ ಮುಂದೆ ಗಾಡಿ ಹೋಗುತ್ತಾ ಎಲ್ಲೋ ಗೊತ್ತಿಲ್ಲ, ಆ ಥರನೂ ಕಾಣ್ತಾ ಇಲ್ಲ ನನಗೆ. ದೇರ್ ಈಸ್ ಅ ವೇ, ವೇರ್ ದೇರ್ ಈಸ್ ಅ ವೇ ದೇರ್ ಈಸ್ ಅ ವಿಲ್ ಅಂತ ಹೇಳ್ತಾರಲ್ಲ, ಆ ಥರ ಹೋಗ್ತಾ ಇದ್ದೀವಿ ಹುಡ್ಕೊಂಡು. ಅವ್ರು ರಾಂಗ್ ರೂಟಲ್ಲಿ ಬಂದರು, ಸೊ ಅದಕ್ಕೆ ನಾನು ಈಚ್ ಕಡೆ ಬಂದೆ ಅಷ್ಟೇ, ಮತ್ತೇನಿಲ್ಲ ಅಷ್ಟೇ. ಆಲ್ಮೋಸ್ಟ್ 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ ಅಂತೆ. ನೋಡಬೇಕು 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಯಾವ ಥರ ಇರುತ್ತೆ ಯಾವ ಥರ ಇರಲ್ಲ ಅಂತ. ಯಾಕೋ ನಂಗೆ ಫ್ಯೂಲ್ ಕೈ ಕೊಡುತ್ತೆ ಅನಿಸ್ತಾ ಇದೆ. ಫುಲ್ ಆಫ್ ರೋಡಿಂಗ್ ಇದೆ ಇದು. ಇಲ್ಲೇ ಇದೆ, ಇಲ್ಲೇ ಗೈಡ್ಸ್ ಎಲ್ಲ ಸಿಗ್ತಾರೆ. ಮೇ ಬಿ ಇಲ್ಲಿಂದ ಹೋಗ್ತಾ ಇರೋದು ಅಷ್ಟೇ.